ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ಭಾರತದ ಅತ್ಯಂತ ದೊಡ್ಡ ಪೌರಾಣಿಕ ಕಥೆಯ ಹೊಸ ಸಿನಿಮಾಟಿಕ್ ರೂಪ. ಹೌದು, ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾದ ರಾಮಾಯಣ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. 2026ರ ದೀಪಾವಳಿಗೆ ಈ ಚಿತ್ರದ ಮೊದಲ ಭಾಗ ರಿಲೀಸ್ ಆಗಲಿದೆ ಎಂಬ ಮಾಹಿತಿ ಹೊರಬಂದಿದೆ. ಆದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಏನ್ ಗೊತ್ತಾ? ಮೊದಲ ಭಾಗ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದರೂ ಈಗಾಗಲೇ ಎರಡನೇ ಭಾಗದ ಶೂಟಿಂಗ್ ಶುರುವಾಗಿದೆ. ಹಾಗಾದ್ರೆ ಈ ಸಿನಿಮಾ ಎಷ್ಟು ದೊಡ್ಡ ಪ್ರಾಜೆಕ್ಟ್, ಯಾರ್ಯಾರು ನಡೆಸಿದ್ದಾರೆ ಮತ್ತು ಯಾಕೆ ಈ ಸಿನಿಮಾ ಮೇಲೆ ಇಷ್ಟು ಕುತೂಹಲ, ಇವೆಲ್ಲದರ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ನೋಡೋಣ. ಭಾರತದ ಅತಿ ದೊಡ್ಡ ಪೌರಾಣಿಕ ಸಿನಿಮಾ. ಈ ಸಿನಿಮಾವನ್ನು ನಿರ್ದೇಶಿಸುತ್ತಿರುವವರು ನಿತೀಶ್ ತಿವಾರಿ. ಈಗಾಗಲೇ ಅವರು ಮಾಡಿದ ದಂಗಲ್ ಮತ್ತು ಚಿಚೋರಿ ಸಿನಿಮಾಗಳು ದೊಡ್ಡ ಯಶಸ್ಸು ಕಂಡಿವೆ. ಆದರೆ ಈ ಬಾರಿ ಅವರು ತೆಗೆದುಕೊಂಡಿರುವ ವಿಷಯ ಸಾಮಾನ್ಯ ಕಥೆಯಲ್ಲ, ಭಾರತದ ಮಹಾಕಾವ್ಯವಾದ ರಾಮಾಯಣ. ಈ ಕಥೆಯನ್ನು 2 ಭಾಗಗಳಲ್ಲಿ ಬಹು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಲಾಗ್ತಿದೆ. ಸ್ಟಾರ್ ಕಾಸ್ಟ್ ದೊಡ್ಡ ಕುತೂಹಲ. ಈ ಸಿನಿಮಾದಲ್ಲಿರುವ ಸ್ಟಾರ್ ಕಾಸ್ಟ್ ನೋಡಿದರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಎನ್ನುವುದು ಸ್ಪಷ್ಟ. ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್, ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ, ಹನುಮಂತನ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಮತ್ತು ಅತ್ಯಂತ ಕುತೂಹಲ ಹುಟ್ಟಿಸಿರುವ ಪಾತ್ರ ರಾವಣನಾಗಿ ನಟಿಸುತ್ತಿರುವ ಯಶ್. ಕೆಜಿಎಫ್ ಬಳಿಕ ಯಶ್ ಯಾವ ಪಾತ್ರದಲ್ಲಿ ಬರುತ್ತಾರೆ ಎಂಬ ಕುತೂಹಲ ಫ್ಯಾನ್ಸ್ಗಳಿಗೆ ತುಂಬ ಇದೆ. ಮೊದಲ ಭಾಗದಲ್ಲಿ ಯಶ್ ಪಾತ್ರ ಕಡಿಮೆ ಯಾಕೆ? ನಿಮಗೆ ಗೊತ್ತಿದೆ, ರಾಮಾಯಣ ಮೊದಲ ಭಾಗದಲ್ಲಿ ರಾವಣನ ಪಾತ್ರ ಇರುವುದಿಲ್ಲ. ಏಕೆಂದರೆ ಕತೆ ಮೊದಲ ಭಾಗದಲ್ಲಿ ಅಯೋಧ್ಯೆಯಿಂದ ಆರಂಭವಾಗಿ ರಾಮನ ವನವಾಸದವರೆಗೂ ಸಾಗುತ್ತದೆ. ಆದರೆ ನಂತರ ರಾವಣನ ಎಂಟ್ರಿ ಆಗುತ್ತದೆ. ಹಾಗಾಗಿ ಮೊದಲ ಭಾಗದಲ್ಲಿ ರಾವಣನ ಪಾತ್ರ ಸ್ವಲ್ಪ ಕಡಿಮೆ ಇರಬಹುದು. ಆದರೆ ಎರಡನೆಯ ಭಾಗದಲ್ಲಿ ಲಂಕೆಯ ಯುದ್ಧ ಮತ್ತು ರಾವಣನ ಪಾತ್ರ ಮುಖ್ಯವಾಗಲಿದೆ. ಎರಡನೇ ಭಾಗ ಈಗಾಗಲೇ ಶೂಟಿಂಗ್. ಚಿತ್ರತಂಡದ ಯೋಜನೆ ಪ್ರಕಾರ ಮೊದಲ ಭಾಗ 2026 ದೀಪಾವಳಿ, ಎರಡನೆಯ ಭಾಗ 2027 ದೀಪಾವಳಿ. ಇದಕ್ಕಾಗಿ ಈಗಾಗಲೇ ಎರಡನೆಯ ಭಾಗದ ಶೂಟಿಂಗ್ ಶುರುವಾಗಿದೆ. ಮುಂಬೈನ ದೊಡ್ಡ ಸ್ಟುಡಿಯೋಗಳಲ್ಲಿ ಶ್ರೀಲಂಕಾ ಮತ್ತು ಲಂಕಾ ನಗರವನ್ನು ಹೋಲಿಸುವ ದೊಡ್ಡ ಸೆಟ್ಗಳನ್ನು ನಿರ್ಮಿಸಲಾಗ್ತಿದೆ. ಇದು ಸಿನಿಮಾದ ವಿಜುವಲ್ ಎಫೆಕ್ಟ್ ಎಷ್ಟು ದೊಡ್ಡದಾಗಿರಬಹುದು ಎಂಬುದನ್ನು ಸೂಚಿಸುತ್ತದೆ. ಭಾರತದ ಪೌರಾಣಿಕ ಸಿನಿಮಾಗಳ ಹೊಸ ಟ್ರೆಂಡ್. ಕೊನೆಯ ಕೆಲವು ವರ್ಷಗಳಲ್ಲಿ ಪೌರಾಣಿಕ ಕಥೆಗಳ ಮೇಲೆ ಆಧಾರಿತ ಸಿನಿಮಾಗಳು ಹೆಚ್ಚಾಗಿವೆ. ಉದಾಹರಣೆಗೆ ಆದಿಪುರುಷ್. ಆದರೆ ಈ ಸಿನಿಮಾ ವಿಎಫ್ಎಕ್ಸ್ ಮತ್ತು ಕಥೆಗಾಗಿ ಸಾಕಷ್ಟು ಟೀಕೆ ಎದುರಿಸಿತು. ಹೀಗಾಗಿ ಈ ಹೊಸ ರಾಮಾಯಣ ಸಿನಿಮಾದ ಮೇಲೆ ಜನರಿಗೆ ಒಂದು ಪ್ರಶ್ನೆ ಇದೆ. ಈ ಬಾರಿ ಸಿನಿಮಾವನ್ನು ಸತ್ಯಕ್ಕೆ ಹತ್ತಿರವಾಗಿ ಮಾಡಲಾಗುತ್ತದಾ ಅಥವಾ ಮತ್ತೆ ವಿಎಫ್ಎಕ್ಸ್ ವಿವಾದವಾಗುತ್ತದಾ? ಯಶ್ ದೊಡ್ಡ ಹೈಪ್. ಈ ಸಿನಿಮಾದ ದೊಡ್ಡ ಹೈಪ್ ಒಂದೇ ಕಾರಣ, ಯಶ್. ಕೆಜಿಎಫ್ ಬಳಿಕ ಯಶ್ ಯಾವ ಪಾತ್ರದಲ್ಲಿ ಬರುತ್ತಾರೆ ಎಂಬುದನ್ನು ಫ್ಯಾನ್ಸ್ ಕಾಯ್ತಿದ್ರು. ಇದೀಗ ಅವರು ರಾವಣನ ಪಾತ್ರದಲ್ಲಿ ಬರುತ್ತಿದ್ದಾರೆ. ರಾವಣ ಎಂಬುದು ಸಾಮಾನ್ಯ ವಿಲನ್ ಪಾತ್ರವಲ್ಲ, ಅವನು ಒಬ್ಬ ಪಂಡಿತ, ಯೋಧ ಮತ್ತು ರಾಜ. ಹೀಗಾಗಿ ಈ ಪಾತ್ರವನ್ನು ಯಶ್ ಹೇಗೆ ಮಾಡುತ್ತಾರೆ ಎಂಬುದು ಸಿನಿಮಾದ ದೊಡ್ಡ ಕುತೂಹಲವಾಗಿದೆ. ಸಿನಿಮಾದ ತಾಂತ್ರಿಕ ಮಟ್ಟ. ಸಿನಿಮಾ ಬಗ್ಗೆ ಬಂದಿರುವ ಮಾಹಿತಿ ಪ್ರಕಾರ ದೊಡ್ಡ ಬಜೆಟ್, ಹಾಲಿವುಡ್ ಮಟ್ಟದ ವಿಎಫ್ಎಕ್ಸ್, ದೊಡ್ಡ ಸೆಟ್ಗಳು, ಅಂತಾರಾಷ್ಟ್ರೀಯ ತಾಂತ್ರಿಕ ತಂಡ, ಇವೆಲ್ಲದರ ಮೂಲಕ ಈ ಸಿನಿಮಾ ಭಾರತೀಯ ಸಿನಿಮಾದ ಅತ್ಯಂತ ದೊಡ್ಡ ಪೌರಾಣಿಕ ಪ್ರಾಜೆಕ್ಟ್ ಆಗಬಹುದು. ಇನ್ನೊಂದು ಕುತೂಹಲ ಟಾಕ್ಸಿಕ್ ಸಿನಿಮಾ. ಇದರ ಮಧ್ಯೆ ಯಶ್ ಅವರ ಮತ್ತೊಂದು ಸಿನಿಮಾ ಟಾಕ್ಸಿಕ್ ಜೂನ್ ನಲ್ಲಿ ರಿಲೀಸ್ ಆಗುತ್ತೆ. ಆದರೆ ಅದರ ಕೆಲವು ತಿಂಗಳ ಬಳಿಕವೇ ರಾಮಾಯಣ ಸಿನಿಮಾ ಬರುತ್ತಿರುವುದರಿಂದ ಯಶ್ ಫ್ಯಾನ್ಸ್ಗೆ ಇದು ದೊಡ್ಡ ಸಿನಿಮಾಟಿಕ್ ಹಬ್ಬವಾಗಬಹುದು. ಒಟ್ಟಿನಲ್ಲಿ ನೋಡೋದಾದ್ರೆ ಈ ಸಿನಿಮಾ ಯಶಸ್ವಿಯಾಗಲು 3 ಪ್ರಮುಖ ಕಾರಣಗಳಿವೆ. ಪೌರಾಣಿಕ ಕಥೆಯ ಭಾರಿ ಜನಪ್ರಿಯತೆ, ದೊಡ್ಡ ಸ್ಟಾರ್ ಕಾಸ್ಟ್, ದೊಡ್ಡ ಬಜೆಟ್ ಮತ್ತು ತಾಂತ್ರಿಕ ಮಟ್ಟ. ಆದರೆ ಕಥೆಯನ್ನು ಗೌರವದಿಂದ ಹೇಳುವುದು ಮತ್ತು ಉತ್ತಮ ವಿಎಫ್ಎಕ್ಸ್ ಮಾಡುವುದು ಇವೆರಡೂ ಮುಖ್ಯ. ಅದಾಗಿದ್ರೆ ಮಾತ್ರ ಈ ಸಿನಿಮಾ ಭಾರತೀಯ ಸಿನಿಮಾದ ಹೊಸ ಇತಿಹಾಸ ಬರೀಬಹುದು. ಹೀಗಾಗಿ 2026ರ ದೀಪಾವಳಿಗೆ ಬರಲಿರುವ ರಾಮಾಯಣ ಸಿನಿಮಾ ಭಾರತೀಯ ಸಿನಿಮಾದ ಅತ್ಯಂತ ದೊಡ್ಡ ಪೌರಾಣಿಕ ಸಿನಿಮಾ ಆಗುತ್ತದಾ ಅಥವಾ ಮತ್ತೊಂದು ವಿವಾದವಾಗುತ್ತದಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ವಿಶ್ಲೇಷಣಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನಾನು ರಿಪೋರ್ಟರ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.